ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಧಾಕರ. ನಾನೊಂದು ಕತೆ ಹೇಳಬೇಕಂತ ನಿಮ್ಮ ಮುಂದೆ ಬಂದಿದ್ದೀನಿ. ನೀವು ಕತೆ ಕೇಳೋದಕ್ಕಿಂತ ಮುಂಚೆನೇ ಬಂದು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ. ಒಂದು ಮನುಷ್ಯನಿಗೆ ಹಲವಾರು ಕಷ್ಟಗಳು ಬರ್ತವೆ. ಆ ಕಷ್ಟದಲ್ಲಿ ಎಷ್ಟೋ ಕಷ್ಟಗಳಲ್ಲಿ ಒಬ್ಬ ಬಂದು ಕಳ್ತನನ ಚೂಸ್ ಮಾಡ್ತಾನೆ. ಆ ಕಳ್ತನ ಚೂಸ್ ಮಾಡಬೇಕಾದ್ರೆ ಎಲ್ಲದೂ ಕಷ್ಟ ಇದೆ ಕೆಲಸ. ಕಳ್ತನ ಮಾಡಿ ಈಜಿಯಾಗಿ ಸಂಪಾದನೆ ಮಾಡಬೇಕಂತ ಏನು ಮಾಡ್ತಾನೆ, ಕಳ್ತನ ಮಾಡೋಕ್ಕೆ ರಾತ್ರಿ ಒಂದು ಮನೆಗೆ ಹೋಗ್ತಾನೆ. ಆ ಮನೆಗೆ ಹೋದಾಗ ಕಳ್ತನ ಮಾಡೋಕ್ಕೆ ಹೋಗಿ ಮನೆಯಲ್ಲಿ ಬೀರೋ ಇರುತ್ತೆ, ಎಲ್ಲ ಚೆಕ್ ಮಾಡ್ತಾನೆ, ಬೀಗ ಸಿಗಲ್ಲ. ಆವಾಗ ಬೀರೋ ಹತ್ರ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ತಾ ಇರ್ತಾನೆ, ಬೀಗ ಸಿಗೋದಿಲ್ಲ. ಆಮೇಲೆ ಮನೆಯಲ್ಲಿ ಗಂಡ ಹೆಂಡತಿ ಮನೆಗಿರ್ತಾರೆ. ಆವಾಗ ಗಂಡ ಎದ್ದುಬಿಟ್ಟು ಏಯ್ ಏನೋ ಮಾಡ್ತಾಯಿದ್ದೀಯಾ ಅಂತ ಕೇಳ್ತಾನೆ. ಬೀಗ ತಾನೇ ಹುಡುಕ್ತಾ ಇದೆಯಾ ಅಂತ ಕೇಳಿದಾಗ, ಹೌದು ಸ್ವಾಮಿ, ಬೀಗ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಅದೇ ಆಮೇಲೆ ಕಳ್ತನ ಮಾಡೋಕ್ಕೆ ಬಂದಿರೋದು ನೀನು ಫಸ್ಟ್ ಟೈಮ್ ಅಂತ ಕೇಳ್ತಾನೆ. ಹೌದು ಸ್ವಾಮಿ, ನಾನು ಫಸ್ಟ್ ಟೈಮೇ ಕಳ್ತನ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಗೊತ್ತಾಯಿತು, ಇಲ್ಲದೆ ಹೋದರೆ ನನ್ನಂಥ ಗಂಡಸಿರೋ ಜಾಗಕ್ಕೆ ನೀನು ಬರ್ಬೋದಾ ಕಳ್ತನ ಮಾಡೋಕ್ಕೆ ಅಂತ ಕೇಳಿದಾಗ, ಆಯಿತು ಸಿಗ್ತಾ ಏನಾದರೂ ಅಂತ ಕೇಳ್ತಾನೆ ಗಂಡ. ಇಲ್ಲ ಸ್ವಾಮಿ, ಏನೂ ಸಿಕ್ಕಿಲ್ಲ ಅಂತ ಕೇಳಿದಾಗ ಆವಾಗ ಗಂಡ ಹೇಳ್ತಾನೆ, ಸರಿ ಆಯಿತು, ಕಳ್ತನ ಮಾಡೋಕ್ಕೆ ಆ ಬೀರು ಬೀಗ ಎಲ್ಲಿದೆಯೋ ಅಂತ ನಾನು ಹೇಳ್ತೀನಿ, ಅದರಲ್ಲೇ ನನಗೆ ಪಾಲು ಕೊಡಬೇಕು ಅಂತ ಕೇಳ್ತಾನೆ ಗಂಡ. ಆಯಿತು ಕೊಡ್ತೀನಿ ಅಂತ ಹೇಳ್ತಾನೆ. ನೋಡು, ನನ್ನ ಹೆಂಡತಿ ತಲೆದಿಂಬು ಕೆಳಗೆ ಬೀಗ ಇದೆ. ಆ ಬೀಗನ ತೆಗಿಯೋಕ್ಕೆ ನಾನು 3 ದಿನದಿಂದ ಹರಸಾಹಸ ಪಡ್ತಾಯಿದ್ದೀನಿ, ಅದು ತೆಗಿಯೋಕ್ಕೆ ಆಗ್ತಾಯಿಲ್ಲ. ಅವಳು ತಲೆದಿಂಬಲ್ಲಿ ಇಟ್ಕೊಂಡವಳೆ. ಅದನ್ನು ನೀನು ಹೋಗಿ ತಗೊಂಡು ದುಡ್ಡು ತಲೆದಿಂಬು ಕೆಳಗೆ ಬೀಗ ಇಟ್ಟಿದ್ದಾಳೆ, ಆ ಬೀಗನ ತಗೊಂಡೋಗಿ ಬೀರೋ ತೆಗಿ. ಬೀರೋದಲ್ಲಿ 300 ರೂಪಾಯಿ ದುಡ್ಡಿದೆ. ಆ 300 ರೂಪಾಯಿ ದುಡ್ಡಲ್ಲಿ ಹೋಗ್ಬೇಕಾದ್ರೆ ನನಗೆ 100 ರೂಪಾಯಿ ಕೊಟ್ಬಿಟ್ಟು ನೀನು 200 ರೂಪಾಯಿ ತಗೊಂಡೋಗು ಅಂತ ಹೇಳ್ತಾನೆ. ಸರಿ ಆಯ್ತು ಅಂದ್ಬಿಟ್ಟು ಕಳ್ಳ ಏನು ಮಾಡ್ದ, ಕೀ ತಗೊಂಡ ಹೋಗ್ಬಿಟ್ಟು ಬೀರೋ ಓಪನ್ ಮಾಡ್ದ, 300 ರೂಪಾಯಿ ಕಾಸು ತಗೊಂಡ. 300 ರೂಪಾಯಿ ತಗೊಂಡು ಇವನು ಹೋಗ್ಬೇಕಾದ್ರೆ ಅವನಿಗೆ 100 ರೂಪಾಯಿ ಕೊಟ್ಟ. ಇನ್ನು 200 ರೂಪಾಯಿ ಇವನು ಇಟ್ಕೊಂಡು ಸ್ವಲ್ಪ ದೂರ ಹೋದ ಕಳ್ಳ. ಯೋಚನೆ ಮಾಡ್ದ, ಈ ಮನೇಲಿದ್ದು ದೊಡ್ಡ ಮನುಷ್ಯನೇ ಇಷ್ಟಕ್ಕೊಂದು ಕಷ್ಟಪಡ್ತಾ ಇರಬೇಕಾದ್ರೆ ನಾನು ಹೊರಗಡೆದು ಬಂದು ಕದಿಯೋಕ್ಕೆ ಬಂದಿರೋ ನನಗೆ ಎಷ್ಟು ಕಷ್ಟ ಅನಿಸಿರ್ಬೋದು. ಮನೇಲಿದ್ದರಿಗೆ ಇಷ್ಟು ಕಷ್ಟ, ನಾನು ಹೊರಗಡೆ ಎಲ್ಲರೂ ಹೋಗಿ ಏನಾದ್ರು ಮಾಡ್ಕೊತೀನಿ. ಆವಾಗ ಯಜಮಾನನ ಕರೆದ ಕಳ್ಳ, ಸ್ವಾಮಿ ಬನ್ನಿ ಅಂದ. ಏನಪ್ಪ ಅಂದ. ಆವಾಗ ಸ್ವಾಮಿ, ಈ 200 ರೂಪಾಯಿನೂ ನೀವೇ ಇಟ್ಕೊಳ್ಳಿ, ನಾನು ಬೇರೆ ಕಡೆ ಹೋಗಿ ಎಲ್ಲರೂ ಹೋಗ್ಬಿಟ್ಟು ಬೇರೆ ಕಡೆ ಹೊರಗಡೆ ನಾನು ನನಗೆ ಜಾಗ ಗೊತ್ತಿದೆ, ಕದಿಯೋಕ್ಕೆ ಗೊತ್ತು ನನಗೆ, ಎಲ್ಲರೂ ಬೇರೆ ಕಡೆ ಕದ್ಕೊತೀನಿ. ಅಲ್ಲ, ನೀನು ಮನೆ ಒಳಗೆ ಇಷ್ಟು ಕಷ್ಟಪಟ್ಟಿರ್ಬೇಕಾದ್ರೆ ನಮ್ಮದೆಲ್ಲ ಯಾವ ಲೆಕ್ಕ? ಹಂಗೆ ಆ ಕತೆ ಕೊಟ್ಬಿಟ್ಟು ಹೋಗ್ಬಿಟ್ಟ. ಈ ಕಥೆಯಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಗಂಡದಿರು ಹೆಂಡತಿ ಹತ್ರ ಒಂದು 100-200 ರೂಪಾಯಿ ಈಸ್ಕೊಳ್ಳೋಕ್ಕೂ ಎಷ್ಟು ಒದ್ದಾಡ್ತಾ ಇರ್ತಾರಂದರೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಅದಕ್ಕೆ ಈ ಸಣ್ಣ ಕತೆ ರಿವೀಲ್ ಮಾಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ಕತೆಗಳನ್ನ ಕೊಡ್ತಾ ಇರ್ತೀನಿ.